ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಪ್ಡೇಟ್ಸ್ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಟೆರರ್ ಡಾಕ್ಟರ್ಸ್ನ ಉಗ್ರ ಕೃತ್ಯ ಮೊನ್ನೆ ನಡೆದಿದ್ದು. ದೆಹಲಿಯಲ್ಲಿ ಸ್ಫೋಟಕ್ಕೆ ಹಲವು ಬಾರಿ ಸಂಚು ರೂಪಿಸಿದ್ರು ಅಂತ ಗೊತ್ತಾಗ್ತಾ ಇದೆ. ದೀಪಾವಳಿ ವೇಳೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಉಗ್ರರು. ಸಾಮಾನ್ಯ ಇಂಥ ಫೆಸ್ಟಿವಲ್ ಸಂದರ್ಭಗಳಲ್ಲೇ ಪ್ಲಾನ್ ಮಾಡ್ತಾರೆ. ಆದರೆ ದೀಪಾವಳಿ ಸಂಚು ವಿಫಲದ ಬೆನ್ನಲ್ಲೇ ಈಗ ಮತ್ತೊಂದು ಪ್ಲಾನ್ ಮಾಡ್ತಾರೆ. ಜನವರಿ 26 ಗಣರಾಜ್ಯೋತ್ಸವ ದಿನ ಸ್ಫೋಟಕ್ಕೆ ಸ್ಕೆಚ್. ಅವತ್ತು ದೆಹಲಿನಲ್ಲಿ ವಿವಿಐಪಿಗಳೆಲ್ಲ ಇರ್ತಾರೆ. ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಬಂದಿರ್ತಾರೆ. ಜನಸಂದಣಿ ಹೆಚ್ಚಿರುವ ಸ್ಥಳದಲ್ಲಿ ಸ್ಫೋಟ ಮಾಡುವಂತಹ ಪ್ಲಾನ್ ಯಾವತ್ತು ಜನವರಿ 26ಕ್ಕೆ. ನಿಮಗೆ ನೆನಪಿರಬಹುದು, ಸಾಮಾನ್ಯವಾಗಿ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಬಂದಾಗ ಒಂದು ಎಚ್ಚರಿಕೆ ಬರುತ್ತೆ ಕೇಂದ್ರದಿಂದ, ಎಲ್ಲ ಕಡೆ ಸ್ವಲ್ಪ ಅಲರ್ಟ್ ಆಗಿರಿ, ಹೈ ಅಲರ್ಟ್ ಆಗಿರಿ ಅಂತಂದ್ಬಿಟ್ಟು ಪ್ರತಿ ವರ್ಷವೂ ಹೇಳ್ತಾ ಇರ್ತಾರೆ. ಇವರು ಅದೇ ರೀತಿ ಪ್ಲಾನ್ ಮಾಡಿದ್ದಾರೆ. ಜನವರಿ 26ನೇ ತಾರೀಕು ನಿಮಗೆ ಬೇರೆ ಬೇರೆ ದೇಶಗಳ ಗಣ್ಯರೆಲ್ಲರೂ ಕೂಡ ಅತಿಥಿಗಳ ರೂಪದಲ್ಲಿ ಬಂದಿರ್ತಾರೆ. ಅವತ್ತೊಂದು ದಿನ ಏನಾದರೂ ಡೆಲ್ಲಿನಲ್ಲಿ ಈ ರೀತಿ ಆಗ್ಬಿಟ್ಟಿದ್ದರೆ ಅದು ತೀವ್ರ ಮುಖಭಂಗ ಆಗ್ಬಿಡ್ತಾ ಇತ್ತು. ದೀಪಾವಳಿನಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಅದಾದ ನಂತರ ಜನವರಿನಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಬಟ್ ಅವ್ರು ಅಂದ್ಕೊಂಡಂಗೆ ಏನೂ ಆಗಿಲ್ಲ ಅಷ್ಟೇ. ಯಾವಾಗ ಒಬ್ಬೊಬ್ಬರೇ ಉಗ್ರರು ಅರೆಸ್ಟ್ ಆಗ್ತಾ ಬಂದರು, ಬೇಗ ಇದನ್ನು ಎಕ್ಸಿಕ್ಯೂಟ್ ಮಾಡಿಬಿಡ್ಬೇಕು ಅಂತ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಇವರು ಬೇರೆ ಬೇರೆ ದಿನಗಳಲ್ಲಿ ಪ್ಲಾನ್ ಮಾಡಿದ್ರು ಸ್ಫೋಟಕ್ಕೆ. ಈ ಮಾಹಿತಿ ಕಲೆ ಹಾಕಿದ್ದು ಹೇಗೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ? ಅರವಿಂದ್, ಬೇಹುಗಾರಿಕಾ ತಂಡ ಏನಿರುತ್ತೆ, ಈಗ ರಾ ಇರ್ಬೋದು, NIA ಇರ್ಬೋದು, ಇವರೆಲ್ಲರೂ ಕೂಡ ವಿಪರೀತ ಹೈ ಅಲರ್ಟ್ ಇರ್ತಾರೆ. ಇನ್ಫ್ಯಾಕ್ಟ್ ಆನ್ ಟೋಸ್ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಕೆಲಸ ಮಾಡ್ತಾರೆ. ಹಾಗೆ ಕೆಲಸ ಮಾಡೋದ್ರಿಂದ ಹಲವು ಬಾರಿ ವಿಧ್ವಂಸಕ ಕೃತ್ಯಕ್ಕೆ ಇವರು ಪ್ರಯತ್ನ ಪಟ್ಟರೂ ಕೂಡ ಅದೆಲ್ಲವೂ ಕೂಡ ಫ್ಲಾಪ್ ಶೋ ಆಯಿತು. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗಾಗಲೇ ನಾವು ಜನವರಿಯಿಂದ ನವೆಂಬರ್ ತನಕ ಅಂತ ಅಂದರೆ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದರೂ 6ರಿಂದ 7 ಕಡೆಗಳಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು. ಕರ್ನಾಟಕದ ಮೇಲೂ ಕಣ್ಣಿಟ್ಟಿದ್ರು. ಆದರೆ ಕರ್ನಾಟಕದ ಗುಪ್ತಚರ ಇಲಾಖೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರಿಂದ ಈ ಪ್ಲಾನ್ ಅನ್ನು ಕೈಬಿಟ್ರು. ದೆಹಲಿ ಮತ್ತು ಮುಂಬೈ ಭಾಗ ಹಾಗೂ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಜನಸಾಂದ್ರತೆ ಯೂಶಲಿ ದೇವಸ್ಥಾನಗಳಲ್ಲಿ ಇರುತ್ತೆ. ಸೊ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಇವರು ತಿರುಗಾಟವನ್ನು ನಡೆಸಿದ್ರು. ಒಂದು ನೀಲನಕ್ಷೆಯನ್ನ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳ ಒಂದು ಎಕೋ ಸಿಸ್ಟಮ್, ಇದರಲ್ಲೆಲ್ಲ ಕೂಡ ಟೆಲಿಗ್ರಾಮ್ ಆ್ಯಪ್ಗಳನ್ನು ಬಳಸಿದ್ರು, ಡಾರ್ಕ್ ವೆಬ್ಗಳ ಮೂಲಕ ಸಂವಹನವನ್ನು ನಡೆಸ್ತಾ ಇದ್ರು. ಇದೆಲ್ಲವನ್ನ ಟ್ರ್ಯಾಕ್ ಡೌನ್ ಮಾಡೋ ಕೆಲಸವನ್ನ ಪ್ರತಿ ಬಾರಿ ಕೂಡ NIA ಮಾಡಿತು. NIA ಮೂಲಕ ಮತ್ತು IB ಹಾಗೂ ರಾ ಮೂಲಕ ಈ ಎಲ್ಲಾ ವಿಚಾರಗಳು ಕೂಡ ವಿಫಲ ಆಯಿತು. ಇಲ್ಲಾಂದಿದ್ರೆ ಅತಿ ದೊಡ್ಡ ವಿಧ್ವಂಸಕ ಕೃತ್ಯಗಳು ರಿಪಬ್ಲಿಕ್ ಡೇ ಟೈಮ್ನಲ್ಲಿ ಆಗ್ತಾ ಇತ್ತು ಅಂತ. ದೆಹಲಿ ಸುತ್ತಮುತ್ತ ಪೊಲೀಸರ ಅಭೇದ್ಯ ಕೋಟೆಯಾಗಿ ಅದು ಬದಲಾಗಿದ್ದ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಕಡಿಮೆ ಆಯಿತು ಅಥವಾ ನಿಲ್ತು ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಸಣ್ಣ ಮೈಮರವು ಅಥವಾ ಒಂದು ಸಣ್ಣ ಬೇಜವಾಬ್ದಾರಿತನ ದೆಹಲಿ ಪೊಲೀಸರದು, ಸ್ಪೆಷಲಿ ಎಂಟ್ರಿ ಆಗಬೇಕಾದ್ರೆ ಬಾರ್ಡರ್ನಲ್ಲಿ ಇಷ್ಟು ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಕಾರಣ ಆಯಿತು ಅಂತ ಸದ್ಯಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋನವರು ಹೇಳ್ತಾ ಇದ್ದಾರೆ. ಅವ್ರ ಮೂಲಕನೇ ಗೊತ್ತಾಗಿತ್ತು. ಅವರು ಇವರ ಚಾಟ್ಗಳನ್ನು, ಮೆಸೇಜ್ಗಳನ್ನು ಮತ್ತು ಆ ಉಗ್ರರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟಂತಹ ಅಂಶಗಳನ್ನು ಆಧರಿಸಿ ಎಲ್ಲ ಅಂಶಗಳು ಕೂಡ ಆಚೆ ಬಂತು. ಅರವಿಂದ್, ಥ್ಯಾಂಕ್ ಯು ಮಮತಾ, ತಮ್ಮ ಎಲ್ಲ ಮಾಹಿತಿಗಾಗಿ.